ನಮಸ್ಕಾರ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ವಾಟ್ಸಪ್ನ ಯೂಸ್ ಮಾಡುವಂಥ ಪ್ರತಿಯೊಬ್ಬ ಒಂದು ಯೂಸರ್ಸ್ಗೂ ನಾನು ಒಂದು ಇಂಪಾರ್ಟೆಂಟ್ ಸೆಟ್ಟಿಂಗ್ಸ್ ಬಗ್ಗೆ ಹೇಳ್ತೀನಿ ಅಂತ ಹೇಳ್ಬೋದು. ಅದರಲ್ಲೂ ಸಹ ವಾಟ್ಸಪ್ ಯೂಸ್ ಮಾಡೋಕ್ಕಿಂತ ವಾಟ್ಸಪ್ನಲ್ಲಿ ಸ್ಟೇಟಸ್ನ ಹಾಕ್ತಿರ್ತಾರಲ್ಲ, ಆ ಒಂದು ವೀಕ್ಷಕರಿಗೆ ಈ ಒಂದು ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಪ್ಪ ಅಂತಂದರೆ, ಸೊ ಫ್ರೆಂಡ್ಸ್, ನೀವೇನಾದರೂ ವಾಟ್ಸಪ್ನಲ್ಲಿ ಸ್ಟೇಟಸ್ನ ಹಾಕ್ತಾ ಇದ್ದರೆ ನಿಮ್ಮ ಅಪೋನೆಂಟ್ಸ್ ಯಾರು ಇರ್ತಾರೋ ಅವರು ವಾಟ್ಸಪ್ನಲ್ಲಿ ಸ್ಟೇಟಸ್ನ ಹಾಕ್ತಾ ಇರ್ತಾರೆ. ಬಟ್ ಒಂದು ವಿಷಯ ಏನಪ್ಪ ಅಂತಂದರೆ, ಕೆಲವೊಂದು ಸರ್ತಿ ನಮ್ಗೆ ಏನು ಅನಿಸ್ತಾ ಇರ್ತಾರೆ, ನಾವು ಅವರ ಒಂದು ಸ್ಟೇಟಸ್ನ ನಾವು ನೋಡ್ತೀವಿ. ಬಟ್ ಆದರೆ ನಾವು ಒಂದು ಡಿವೈಸಲ್ಲಿ ಏನು ಸ್ಟೇಟಸ್ನ ನೋಡಿರ್ತೀವಿ ಅವ್ರಿಗೆ ಅದು ತೋರಿಸ್ಬಾರ್ದು. ಅಂತಂದರೆ ಇವಾಗ ನಾವು ಸ್ಟೇಟಸ್ನ ನೋಡಿದಾಗ ಈ ಒಂದು ಸ್ಟೇಟಸ್ನ ಎಷ್ಟು ಜನ ನೋಡಿದ್ರೆ ಅಂತೆ ಒಂದು ಲೆಕ್ಕನ ತೋರಿಸ್ತಿರುತ್ತೆ, ಜೊತೆಗೆ ಯಾರ್ಯಾರು ಅಂತ ಕೂಡ ತೋರಿಸ್ತಾ ಇರುತ್ತೆ. ಬಟ್ ನಾನಿವಾಗ ಹೇಳ್ಕೊಡೋ ಸೆಟ್ಟಿಂಗ್ಸಿಂದ ನೀವು ನಿಮ್ಮ ಒಂದು ಡಿವೈಸಲ್ಲಿ ಈ ಒಂದು ಸೆಟ್ಟಿಂಗ್ಸ್ನ ಮಾಡ್ಕೊಂಡ್ರೆ ನೀವು ಅಪೋನೆಂಟ್ಸ್ನ ಯಾವ ಒಂದು ಸ್ಟೇಟಸ್ ನೋಡ್ತಾ ಇರ್ತೀರೋ ಆ ಒಂದು ಕಂಪ್ಲೀಟ್ ಸ್ಟೇಟಸ್ ಅವ್ರಿಗೆ ಶೋ ಆಗ್ತಾ ಇರಲ್ಲ. ಅಂತಂದರೆ ನೀವು ಅವರ ಒಂದು ಸ್ಟೇಟಸ್ನ ನೋಡಿದ್ದೀರ ಅಂತ ನಿಮಗೆ ಅದು ಗೊತ್ತೇ ಆಗಲ್ಲ. ಅದನ್ನು ಯಾವ ರೀತಿ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಾನು ತಿಳಿಸ್ಕೊಡ್ತಿದ್ದೀನಿ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಒಂದು ಚಾನಲ್ಗೆ ಹೊಸ ಒಂದು ವೀಕ್ಷಕರಾಗಿದ್ದರೆ ಕೂಡಲೇ ನಮ್ಮ ಒಂದು ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಆದಷ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಮತ್ತು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇಲ್ದಿದ್ರೆ ಒಂದು ವಿಡಿಯೋ ಇಷ್ಟ ಆಗದಿದ್ದರೆ ನಿಮಗೆ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಿದ್ದೀನಿ. ಆದಷ್ಟು ಲೈಕ್ನ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಓಕೆ, ಲೈಕ್ ಮಾಡಿ ಅಂತ ಹೇಳ್ತಾ, ಮತ್ತು ನಿಮ್ಮ ಒಂದು ಸ್ನೇಹಿತರಿಗೆ ವಾಟ್ಸಪ್ಪಲ್ಲಿರುವಂಥ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಬನ್ನಿ ವಿಡಿಯೋದಲ್ಲಿ ನಾವು ಮುಂದುವರೋಣ. ಓಕೆ, ವಿಡಿಯೋದಲ್ಲಿ ಮುಂದುವರಿಯೋದಾದರೆ ನಾವು ಫಸ್ಟ್ ಯಾವ ಒಂದು ಸ್ಟೇಟಸ್ನ ನೋಡಬೇಕು ಅನಿಸಿರುತ್ತೆ ಆ ಒಂದು ಸ್ಟೇಟಸ್ನ ನಾವು ನೋಡಬೇಕಾದ್ರೆ ನಮ್ಮ ಒಂದು ಫೋನಲ್ಲಿ ಫಸ್ಟ್ ಆಫ್ ಆಲ್ ನಾವೊಂದು ಸೆಟ್ಟಿಂಗ್ಸ್ನ ಮಾಡಬೇಕಾಗುತ್ತೆ. ಬ್ರೀಫ್ಲಿ ನಾನು ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ದಯವಿಟ್ಟು ಕೊನೆವರೆಗೂ ನೋಡಿ ಅಂತ ಹೇಳ್ತಾ. ಓಕೆ, ಇವಾಗ ಈ ಒಂದು ಡಿವೈಸಲ್ಲಿ 2 ಅಕೌಂಟ್ಸ್ನ ನಾನು ಲಾಗಿನ್ ಆಗಿದ್ದೀನಿ. ಓಕೆ, ಲಾಗಿನ್ ಆಗಿದ್ದೀನಲ್ಲ. ಓಕೆ, ನಾನು ಇನ್ನೊಂದು ಅಕೌಂಟಿಂದ ನಾನು ಒಂದು ವಾಟ್ಸಪ್ನಲ್ಲಿ ಸ್ಟೇಟಸ್ನ ಹಾಕ್ತೀನಿ. ಓಕೆ ನೋಡಿ, ಇವಾಗ ಒಂದು ನಿಮಿಷ, ಇಲ್ಲಿ ನಾನಿಲ್ಲಿ ಸ್ವಿಚ್ ಅಕೌಂಟ್ನ ನಾನು ಮಾಡ್ತೀನಿ. ಅಕೌಂಟ್ನ ಒಂದು ಸ್ವಿಚ್ ಮಾಡ್ತಾಯಿದ್ದೀನಿ. ಇಫ್ ಇನ್ ಕೇಸ್ ನಿಮ್ಮ ಒಂದು ಈ ಒಂದು ಒಂದೇ ವಾಟ್ಸಪ್ ಒಂದು ಅಪ್ಲಿಕೇಶನಲ್ಲಿ 2 ಅಕೌಂಟ್ ಯಾವ ರೀತಿ ಮಾಡೋದಂತ ಗೊತ್ತಿಲ್ಲದೆ ನಿಮಗೆ ಪಿನ್ ಕಾಮೆಂಟ್ ಜೊತೆಗೆ ಡಿಸ್ಕ್ರಿಪ್ಷನ್ ಮತ್ತು ಎಂಡ್ ಕಾರ್ಡ್ಸಲ್ಲಿ ನಮ್ಮ ಒಂದು ವಿಡಿಯೋ ಸಿಗುತ್ತೆ, ಬೇಕಿದ್ರೆ ಹೋಗಿ ನೋಡ್ಬೋದು. ಓಕೆ, ಇಲ್ಲಿ ಈ ರೀತಿ ಇದೆಯಲ್ಲ, ಇಲ್ಲಿ ನಾನು ಒಂದು ಸ್ಟೇಟಸ್ನ ಹಾಕ್ತೀನಿ. ಒಂದು ಏನು ಹಾಕ್ತೀನಿ ಅಂತಂದರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಟೆಕ್ಸ್ಟ್ನ ನಾನು ಹಾಕಿರ್ತೀನಿ. ಒಂದು ಹಾಯ್ ಅಂತ ನಾನು ಇಲ್ಲಿ ಟೆಕ್ಸ್ಟ್ನ ಹಾಕಿರ್ತೀನಿ. ಓಕೆ, ಹಾಯ್ ಅಂತ ನಾನು ಒಂದು ಟೆಕ್ಸ್ಟ್ನ ಹಾಕಿದ್ದೀನಲ್ಲ ಇಲ್ಲಿ. ಓಕೆ, ನನ್ನ ಒಂದು ಸ್ಟೇಟಸ್ ಇಲ್ಲಿ ಸೆಂಡ್ ಆಗಿದೆ. ಓಕೆ, ಇಲ್ಲಿ ಮತ್ತೆ ನಾನು ಅಕೌಂಟ್ನ ಇಲ್ಲಿ ಸ್ವಿಚ್ ಮಾಡ್ಕೊಳ್ತಾ ಇದ್ದೀನಿ. ಅಕೌಂಟ್ನ ಸ್ವಿಚ್ ಮಾಡ್ಕೊಂಡ ತಕ್ಷಣ ನಮಗೆ ಇಲ್ಲಿ ನಾವು ಫಸ್ಟ್ ಆಫ್ ಆಲ್ ಅವರ ಒಂದು ಸ್ಟೇಟಸ್ನ ನೋಡಬಾರ್ದು. ನಾವು ಫಸ್ಟ್ ಯಾವ ಒಂದು ಸೆಟ್ಟಿಂಗ್ಸ್ ಮಾಡ್ಬೇಕಂತಂದರೆ, ಇಲ್ಲಿ ನಮ್ಮ ಒಂದು ಇಂಪಾರ್ಟೆಂಟಾಗಿ ನಾವು ಇಲ್ಲಿ ಒಂದು 3 ಲೈನ್ ಇರ್ತಾವಲ್ಲ ಫ್ರೆಂಡ್ಸ್, ಅಂತಂದರೆ 3 ಡಾಟೆಡ್ ಲೈನ್ ಇರ್ತಾವಲ್ಲ, ಅದನ್ನು ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ನಮ್ಮ ಒಂದು ಸೆಟ್ಟಿಂಗ್ಸ್ ಒಳಗಡೆ ನಾವು ಹೋಗಬೇಕಾಗುತ್ತೆ. ಸೆಟ್ಟಿಂಗ್ಸ್ ಒಳಗಡೆ ಹೋದ ತಕ್ಷಣ ನಮಗೆ ಈ ರೀತಿ ಒಂದು ಹಲವಾರು ಆಪ್ಷನ್ಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಇಲ್ಲಿ ಪ್ರೈವಸಿ ಬ್ಲಾಕ್ ಕಾಂಟ್ಯಾಕ್ಟ್ಸ್ ಅಂತ ಇದೆ ನೋಡಿ ಫ್ರೆಂಡ್ಸ್, ಇದನ್ನು ನೀವು ಇದರ ಮೇಲೆ ಬರಬೇಕಾಗತ್ತೆ. ನೀವು ಈ ರೀತಿ ಬಂದ ತಕ್ಷಣ ನಿಮಗೆ ಇಲ್ಲಿ ಒಂದು ಆಪ್ಷನ್ ಕಾಣುತ್ತೆ ನೋಡಿ ಫ್ರೆಂಡ್ಸ್, ಇಲ್ಲಿ ರೀಡ್ ರಿಸಿಪ್ಟ್ಸ್ ಅಂತ ಈ ಒಂದು ಆಪ್ಷನ್ ಕಾಣ್ತಾ ಇರುತ್ತೆ ನೋಡಿ. ಇದನ್ನು ನಾವು ಸಿಂಪಲಾಗಿ ಇಲ್ಲಿ ಆಫ್ನ ಮಾಡಬೇಕಾಗುತ್ತೆ. ಆಫ್ನ ಮಾಡಿಬಿಟ್ಟು ನಾವಿಲ್ಲಿ ನಮ್ಮ ಒಂದು ಸ್ಟೇಟಸ್, ಅವರ ಒಂದು ಸ್ಟೇಟಸ್ನ ನಾನು ಹಾಕಿದಾರಲ್ಲ ಆ ಒಂದು ಸ್ಟೇಟಸ್ನ ಇವಾಗ ಫಾರ್ ಎಕ್ಸಾಂಪಲ್ ನೋಡ್ತೀನಿ ನೋಡಿ. ಓಕೆ, ಇಲ್ಲಿ ಹಾಯ್ ಅಂತ ಅವರು ಹಾಕಿದಾರಲ್ಲ, ಓಕೆ, ಇಲ್ಲಿ ಹಾಯ್ ಅಂತ ಹಾಕಿದರೆ ನಾನು ಇವಾಗ ನೋಡಿದ್ದೀನಿ, ಆ ಒಂದು ಸ್ಟೇಟಸ್ ನೋಡಿದ್ದೀನಲ್ಲ, ಅವರಿಗೆ ಅದು ಬಟ್ ಶೋನೇ ಆಗೋಲ್ಲ. ಇಲ್ಲಿ 3 ಆಪ್ಷನ್ಸ್ ಮೇಲೆ ಮತ್ತು 3 ಡಾಟೆಡ್ ಲೈನ್ ಮೇಲೆ ನಾನು ಕ್ಲಿಕ್ ಮಾಡಿದ ತಕ್ಷಣ ನಾನು ಇಲ್ಲಿ ಅಕೌಂಟ್ನ ಸ್ವಿಚ್ ಮಾಡ್ತಾಯಿದ್ದೀನಿ. ಅಕೌಂಟ್ನ ಸ್ವಿಚ್ ಮಾಡಿಬಿಟ್ಟು ನಾನು ಮತ್ತೆ ಏನು ಮಾಡ್ತೀನಿ ಅಂತಂದರೆ, ನನ್ನ ಒಂದು ಸ್ಟೇಟಸ್ ಒಳಗಡೆ ಹೋಗ್ತೀನಿ. ಇನ್ನೊಂದು ಸ್ಟೇಟಸ್ ಒಳಗಡೆ ಬ್ಯೂಟ್ ಮೈ ಜೀರೋ ಅಂತ ಇಲ್ಲಿ ತೋರಿಸ್ತಾ ಇದೆ, ಯಾರು ನೋಡಿಲ್ಲ ಅಂತ ನಮಗೆ ತೋರಿಸ್ತಾ ಇದೆ. ಓಕೆ, ಅರ್ಥ ಆಯ್ತಲ್ಲ ಫ್ರೆಂಡ್ಸ್? ಓಕೆ, ಇಲ್ಲಿ 0 ನೋಡಿದರೆ ಅಂತಲೇ ತೋರಿಸ್ತಾ ಇದೆ. ಓಕೆ, ನಾನು ಇಲ್ಲಿ ಅದನ್ನು ಅಂತಂದರೆ ಆನ್ ಮಾಡಿಬಿಟ್ಟು ನಾನು ಇನ್ನೊಂದು ಸ್ಟೇಟಸ್ನ ನಾನಿಲ್ಲಿ ಹಾಕಿ ತೋರಿಸ್ತೀನಿ. ಓಕೆ, ನೀವು ನೋಡ್ಬೋದು ಇಲ್ಲಿ. ಓಕೆ, ನಾನಿವಾಗ ಇಲ್ಲಿ ಇನ್ನೊಂದು ಸ್ಟೇಟಸ್ನ ಹಾಕ್ತೀನಿ. ಫಾರ್ ಎಕ್ಸಾಂಪಲ್ ನೀವು ನೋಡ್ತಿರ್ಬೋದು ಇಲ್ಲಿ. ಒಂದು ನಿಮಿಷ, ಇಲ್ಲಿ ಬೇಕಿದ್ರೆ ನಿಮಗೆ ನೀವು ಎಕ್ಸ್ಪೆರಿಮೆಂಟ್ ಮಾಡಬೇಕಿದ್ರೆ ನೀವು ನೋಡ್ಬೋದು. ನಾನಿಲ್ಲಿ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಟೆಕ್ಸ್ಟ್ನ ಹಾಕಿರ್ತೀನಿ. ಇಲ್ಲಿ ಅದೇ ಹಾಯ್ ಅಂತಲೇ ಹಾಕಿರ್ತೀನಿ ನಾನು. ಒಂದು ನಿಮಿಷ.
ಓಕೆ, ನಾನಿಲ್ಲಿ ಯಾವುದೋ ಒಂದು ಲೆಟರ್ನ ಹಾಕಿರ್ತೀನಿ ಮತ್ತು ಅಂತ ಅಂದರೆ ಎರಡೂ ಸೇಮ್ ಆಗಿಬಿಡುತ್ತಲ್ಲ, ಅದಕ್ಕಾಗಿ ಓಕೆ ಇಲ್ಲಿ ಹಾಕಿದ್ದೀನಲ್ಲ, ಇದು ನಾನು ಒಂದು ಅಕೌಂಟ್ನ ಮತ್ತೆ ಸ್ವಿಚ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಅಕೌಂಟ್ನ ಸ್ವಿಚ್ ಮಾಡ್ಕೊಂಡ ತಕ್ಷಣ ನಾನು ಇಲ್ಲಿ ಆ್ಯಸ್ ಯೂಶ್ವಲ್ ನಮ್ಮ ಸೆಟ್ಟಿಂಗ್ಸಲ್ಲಿ ಹೋಗ್ತೀನಿ. ನಾನು 3 ಡಾಟ್ ಲೈನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾನೊಂದು ಸೆಟ್ಟಿಂಗ್ಸ್ ಒಳಗಡೆ ಹೋದ ತಕ್ಷಣ ನಮಗೆ ಈ ರೀತಿ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಇಲ್ಲಿ ಪ್ರೈವಸಿ ಬ್ಲಾಕ್ ಕಾಂಟ್ಯಾಕ್ಟ್ಸ್ ಅಂತ ಇರುತ್ತೆ ನೋಡಿ ಫ್ರೆಂಡ್ಸ್. ಇಲ್ಲಿ ರೀಡ್ ರಿಸಿಪ್ಟ್ಸ್ ಅಂತ ಇರುತ್ತೆ ನೋಡಿ ಫ್ರೆಂಡ್ಸ್. ಇದನ್ನು ನಾನು ಅವಾಗಲೇ ಆಫ್ ಮಾಡಿದ್ದೆ, ಇವಾಗ ಇದನ್ನು ಆನ್ ಮಾಡ್ತಾ ಇದ್ದೀನಿ. ನೀವು ಯಾರ್ದು ಸ್ಟೇಟಸ್ ನೋಡಬಾರ್ದು ಅಂತ ಅಂದ್ಕೊಂಡಿರ್ತೀರಲ್ಲ, ಅವರ ಒಂದು ಸ್ಟೇಟಸ್ನ ನೀವು ನೋಡಬೇಕಾದ್ರೆ ಇದನ್ನು ಬಂದುಬಿಟ್ಟು ನೀವು ಆಫ್ ಮಾಡಿಬಿಟ್ಟು ಸ್ಟೇಟಸ್ ನೋಡಿ ತಕ್ಷಣ ಆಮೇಲೆ ನೀವು ಇದನ್ನು ಬೇಕಿದ್ರೆ ಆನ್ ಮಾಡ್ಕೊಳ್ಬೋದು. ಆನ್ ಮಾಡ್ಕೊಂಡ ತಕ್ಷಣ ನೀವು ಯಾರು ಸ್ಟೇಟಸ್ ನೋಡ್ತಿರಲ್ಲ ಅವರ ಒಂದು ಸ್ಟೇಟಸ್ ಇಲ್ಲಿ ಕಾಣ್ತಾ ಇರುತ್ತೆ ನಮಗೆ ಈಸಿಯಾಗಿ. ಓಕೆ, ಇವಾಗ ಅವರ ಒಂದು ಸ್ಟೇಟಸ್ ನಾನು ನೋಡ್ತೀನಿ ನೋಡಿ. ಇವಾಗ ಇಲ್ಲಿ ಹಾಯ್, ನಾನು ಆವಾಗಲೇ ಒಂದು ಟೆಕ್ಸ್ಟ್ ಹಾಕಿದ್ನಲ್ಲ, ಎನ್ ಅಂತ ಹಾಕಿದ್ದೆ ನಾನು. ಆ್ಯಸ್ ಯೂಶ್ವಲ್ ನಮಗೆ ಅದೋ ಒಂದು ಟೆಕ್ಸ್ಟ್ ಇಲ್ಲಿ ತೋರಿಸ್ತಾ ಇದೆ ಇಲ್ಲಿ. ಮತ್ತು ನಾನು ಮೋರ್ ಆಪ್ಷನ್ಸ್ ಮೇಲೆ ನಾನು ಹೋಗ್ತೀನಿ. ನನ್ನ ಒಂದು ಇನ್ನೊಂದು ಅಕೌಂಟ್ಗೆ ಇಲ್ಲಿ ಅಪ್ಡೇಟ್ಸ್ ಮೇಲೆ ಹೋಗ್ತೀನಿ, ಮೈ ಸ್ಟೇಟಸ್ ಮೇಲೆ ಹೋಗ್ತೀನಿ. ಇಲ್ಲಿ ತೋರಿಸ್ತಾ ಇದೆ ನೋಡಿ ಫ್ರೆಂಡ್ಸ್, ನಮಗೆ 1 ಜನ ನೋಡಿದಾರ ಅಂತ. ಇಲ್ಲಿ ಎಷ್ಟು ಜನ, ಓಕೆ, ನನ್ನ ಒಂದು ನಂಬರ್ ನಾನು ಈ ರೀತಿ ಸೇವ್ ಮಾಡಿದ್ದೀನಿ, ಈ ರೀತಿ ನನಗೆ ತೋರಿಸಿದೆ. ಐ ಹೋಪ್ ವಿಡಿಯೋ ಇಷ್ಟ ಆಯ್ತು ಅನ್ಕೊತೀನಿ. ಮತ್ತೆ ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಮತ್ತೆ ನಿಮಗೆ ಯಾವ ವಿಡಿಯೋ ಬೇಕಂತ ನಾನು ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.